ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತು ಸ್ಯಾಟರ್ಡೆ. ಸೊ ನೆನ್ನೆ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ. ಸೊ ತುಂಬಾನೇ ರೆಸ್ಪಾನ್ಸ್. ಕೆಲವೊಬ್ರಿಗೆ ಅದು ಡೌಟು ಇದೆ. ಸೊ ನಾನು ಆಲ್ರೆಡಿ ಕ್ಲಿಯರ್ ಮಾಡೋಕ್ಕೆ ಕಮೆಂಟ್ ಮುಖಾಂತರನೇ ಮಾಡಿದ್ದೀನಿ. ಇನ್ ಕೇಸ್ ಅಷ್ಟು ಕ್ಲಿಯರ್ ಇದೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಿಗೆ ಬಂದು ನನಗೆ ಮೆಸೇಜ್ ಮಾಡಿ DM ಮಾಡಿ. ನಾನು ಡೆಫಿನೆಟ್ಲಿ ಅಲ್ಲೂ ನಿಮಗೆ ವಾಯ್ಸ್ ನೋಟ್ ಆದರೂ ಕಳಿಸಬಹುದು. ಇನ್ ಕೇಸ್ ಟೈಪ್ ಮಾಡೋಕ್ಕೆ ಆಗಲ್ಲ ಅಂದ್ರೂ ಒಂದು ವಾಯ್ಸ್ ನೋಟ್ ಮುಖಾಂತರ ನಿಮಗೆ ಹೇಳ್ಬೋದು ಅಂತ ಹೇಳಿ ಅಷ್ಟೇನೆ. ಸೊ ಇವತ್ತು Q&A ಎಲ್ರಿಗೂ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು Q&A ಕ್ವಶನ್ ಆ್ಯಂಡ್ ಆನ್ಸರ್ಸ್ದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಮಾಡಿರಲಿಲ್ಲ ಇಲ್ಲಿವರೆಗೂ. ಸೊ ಇವತ್ತು ಫ್ರೀ ಇದ್ದೆ. ಪರ್ಯಂತು ಸ್ಕೂಲ್ಗೆ ಹೋಗಿದ್ದಾನೆ ಪಾಪ. ಸರಿ ಇವತ್ತೇ ಮಾಡಿಬಿಡೋಣ, ಇನ್ನೂ ಯಾವುದು ಕ್ವಶನ್ಸ್ ಬರೋ ಹಾಗಿರಲಿಲ್ಲ. ಸರಿ ಇವತ್ತೇ ಮಾಡಿಬಿಡೋಣ ಅಂತ ಹೇಳಿ ಇವತ್ತು Q&Aನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಈ ಪ್ರೀತಿಯ ಭಾಗ್ಯಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮೊಂದು ಒಳ್ಳೆಯ ಕಮೆಂಟನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇವತ್ತಿನ ಕ್ವಶನ್ ಆ್ಯಂಡ್ ಆನ್ಸರ್ ವಿಡಿಯೋಗೆ ವೆಲ್ಕಮ್. ಸೊ ಫಸ್ಟಿಗೆ ಒಬ್ಬರು ಕಮೆಂಟ್ ಮಾಡಿರೋದು ಅಂಬಿಕಾ ಮಹೇಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಅಕ್ಕ ನಿಮಗೆ ಅತ್ತೆ ಮಾವ ಇಲ್ವಾ ಅಕ್ಕ ಅಂತ. ನೆನ್ನೆ ವಿಡಿಯೋಗಳು ತುಂಬ ನೋಡಿದ್ದೀರಾ. ಸೊ ಅದರಲ್ಲೇ ಗೊತ್ತಾಗಿರುತ್ತೆ ನಮಗೆ ಅತ್ತೆ ಮಾವ ಇಲ್ಲ ಸಿಸ್, ಇರೋದು ಸಿಸ್ಟರ್ಸ್. ಸೊ ನಮ್ಮ ಯಜಮಾನರು 6th ಅಂದರೆ ಇನ್ನೂ 5 ಜನ ಸಿಸ್ಟರ್ಸ್ ಇದ್ದಾರೆ ನನಗೆ, ಅತ್ತೆ ಮಾವ ಇಲ್ಲ. ಸೊ ನಿಮಗೆ ಇವತ್ತು ನಾನು ಕೇಳ್ತಾ ಇರೋ ಕ್ವಶನ್ಸು ಇವರೇ ಬರ್ಕೊಂಡು ಇವರೇ ಕೇಳ್ತಾರ ಅಂತ ಕೆಲವೊಬ್ರು ಅದಕ್ಕೂ ಇರ್ತಾರೆ. ಸೊ ನಾನು ಪೋಸ್ಟ್ ಹಾಕಿದ್ದೆ ಯಾವಾಗ 6 days ಬ್ಯಾಕ್. ನೀವು ನನ್ನ ಪೋಸ್ಟ್ ಕಮ್ಯುನಿಟಿ ಪೋಸ್ಟ್ ಅಂತ ಇರುತ್ತೆ ಯೂಟ್ಯೂಬಲ್ಲಿ, ಅಲ್ಲಿ ಹೋಗಿ ನೋಡಿದ್ರೆ ಇವಾಗ ನಾನು ಏನು ಹೆಸರನ್ನ ಹೇಳಿ ಕ್ವಶನ್ಸ್ ಕೇಳ್ತಾ ಇದ್ದೀನೋ ಇವರಿಷ್ಟು ಅಲ್ಲಿ ಬಂದು ಕಮೆಂಟ್ ಮಾಡಿರೋಂತಹ ಕ್ವಶನ್ಸ್. ಓಕೆನಾ? ಸೊ ಅಂಬಿಕಾ ಅನ್ನೋರ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಹೇಳಿ ಅನ್ಕೋತೀನಿ. ಸೊ ನನಗೆ ಅತ್ತೆ ಮಾವ ಇಲ್ಲ ಸಿಸ್. ಆಮೇಲೆ ಸಾವಿತ್ರಿ ಅನ್ನೋರು ಕೇಳಿದ್ದಾರೆ ನಿಮ್ಮ ಊರು ಯಾವುದು ಸಿಸ್ ಅಂತ ಹೇಳಿ. ನಮ್ಮೂರು ಸರ್ಜಾಪುರದ ಹತ್ರ ಒಂದು ಹಳ್ಳಿ. ಸರ್ಜಾಪುರ ಅಂದರೆ ಟೌನ್ ಅದು, ಬಟ್ ನಾವಿರೋದು ಸರ್ಜಾಪುರದ ಹತ್ರ ಒಂದು ಹಳ್ಳಿಲಿರೋದು. ಊರಿನ ಹೆಸರು ಎಲ್ಲನೂ ಹೇಳ್ಬಾರ್ದು, ಬಿಕಾಸ್ ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ವಾ. ಇಲ್ಲಿ ಒಳ್ಳೇದಾಗೋದಕ್ಕಿಂತ ಕೆಟ್ಟದೇ ಆಗೋದು ಜಾಸ್ತಿ. ಸೊ ಅದನ್ನು ನಾವು ಹತ್ರ ಬಿಟ್ಕೋಬಾರ್ದು. ಸೊ ಇವನ್ ನನ್ನ ಮಗಂದು ಸ್ಕೂಲ್ ಬಗ್ಗೆನೂ ತುಂಬ ಜನ ಕೇಳಿದ್ರಿ. ಸೊ ಅದ್ರ ಬಗ್ಗೆನೂ ನಾನು ಎಲ್ಲೂ ಶೇರ್ ಮಾಡೋದಿಲ್ಲ, ಬಿಕಾಸ್ ಅವರ್ ಪರ್ಸ್ನಲ್ ಅದು. ಸೊ ಅದಕ್ಕೋಸ್ಕರ ಸರ್ಜಾಪುರ ನಿಯರ್ ಒಂದು ಹಳ್ಳಿ ಇಷ್ಟು ಹೇಳಬಲ್ಲೆ ಅಷ್ಟೇನೆ. ಆಮೇಲೆ ರಮ್ಯಶ್ರೀ ಅವ್ರು ಕೇಳಿದ್ದಾರೆ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅಂತ ಹೇಳಿ. ಅವರು ಆಕ್ಸಿಸ್ ಬ್ಯಾಂಕಲ್ಲಿ ವರ್ಕ್ ಮಾಡೋದು ಸಿಸ್. ಓಕೆನಾ? ನಿಮಗೆ ಯೂಟ್ಯೂಬಿಂದ ಸ್ಯಾಲ್ರಿ ಯಾರು ಮಧುಮಿತಾ ಅನ್ನೋರು ಕೇಳ್ತಾ ಇದ್ದಾರೆ. ನಿಮಗೆ ಯೂಟ್ಯೂಬಿಂದ ಸ್ಯಾಲ್ರಿ ಏನಾದರೂ ಬರ್ತಿದ್ಯಾ? ಎಷ್ಟು ಬರ್ತಿದೆ? ಯಾವ ಥರ ಬರ್ತಿದೆ? ಯಾವಾಗಲಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ತಿಳಿಸಿ ಸಿಸ್ ಅಂತ ಹೇಳಿದ್ದಾರೆ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 ವರ್ಷ ಆದಮೇಲೆ ನನಗೆ ಫಸ್ಟ್ ಪೇಮೆಂಟ್ ಸಿಕ್ಕಿದ್ದು. ಅಲ್ಲಿ ನೋಡಿ ಈ ಥರ ಹೇಳಬಾರ್ದು, ಬಟ್ ನಾನು ಎಲ್ಲೂ ಕಾಂಟ್ರವರ್ಸಿ ಥರ ನಾನು ಎಲ್ಲೂ ವಿಡಿಯೋ ಮಾಡಿಲ್ಲ. ನಂದೇನು ಪೂಜೆ ವಿಡಿಯೋ, ಏನು ಮ್ಯಾನಿಫೆಸ್ಟೇಷನ್ ವೀಡಿಯೋಸು ಅಥವಾ ಟಿಪ್ಸ್ ಟ್ರಿಕ್ಸ್, ಈ ಥರ ರೆಸಿಪೀಸು, ಒಂದು ಹೌಸ್ ವೈಫ್ ಹೇಗಿರ್ತಾಳೋ ಅದೇ ಥರ ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲೂ ಕಾಂಟ್ರವರ್ಸಿ ಆಗಿಲ್ಲ. ಚಿಕ್ಕ ಯೂಟ್ಯೂಬರ್ ಅಂದಿರೋದಕ್ಕೆ ವಾಯ್ಸ್ ರೈಸ್ ಏನು ಮಾತಾಡಿದ್ನಲ್ಲ, ಇದಕ್ಕೆ ನನ್ನನ್ನು ತಗೊಂಡು ತುಂಬ ಥರ ಹೇಳ್ತಾ ಇದ್ದಾರೆ. ಅಂದರೆ ಈ ನನಗೆ ಬಂದು ಕಮೆಂಟ್ ಮಾಡ್ತಾ ಇಲ್ಲ, ಬೇರೆ ಚಾನಲ್ಗೆ ಹೋಗಿ ಕಮೆಂಟ್ ಮಾಡ್ತಾರೆ. ಅದೊಂದು ಸ್ವಲ್ಪ ಮನಸ್ಸಿಗೆ ನೋವಾಗಿದೆ. ಯಾಕಾದರೂ ಧ್ವನಿ ಎತ್ತಿದ್ದೇ ತಪ್ಪ. ನಾನು ಅಲ್ಲಿ ಆ ಹುಡುಗಿನ ನಾನು ಏನೂ ಬೈತಾ ಇಲ್ಲ. ಆ ಹುಡುಗಿ ಮಾತಾಡಿರೋ ತಪ್ಪು, ಅವ್ರ ಫ್ಯಾಮಿಲಿ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ. ಅದು ನನಗೆ ಹರ್ಟ್ ಆಯಿತು. ಸೊ ಇದು ಬಿಟ್ಟರೆ ನಾನು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಸೊ 3 ವರ್ಷಕ್ಕೆ ನಾನು ಫಸ್ಟ್ ಪೇಮೆಂಟ್ ತೊಗೊಂಡೆ. ಇವಾಗ ಬರ್ತಾ ಇದೆ 3 ಮಂತ್ಸ್ಗೆ ಒಂದ್ಸತಿ, 2 ಮಂತ್ಸ್ ಒಂದ್ಸತಿ, ಈ ಥರ ಬರ್ತಾ ಇದೆ. ಬಟ್ ಎಲ್ಲೂ ನಾನು ಶೇರ್ ಮಾಡ್ತಾ ಇಲ್ಲ ನನ್ನ ಸ್ಯಾಲ್ರಿ ಬಂತು ಅಂತ. ಈ ಸತಿ ನಿಮಗೆ ಬೇಕು ಅಕ್ಕ ಶೇರ್ ಮಾಡಿ ವಿತ್ ಪ್ರೂಫ್ ಅಂತ ಅಂದರೆ ನಾನು ಶೇರ್ ಮಾಡ್ತೀನಿ, ಬೇಕು ಅಂದರೆ ಮಾತ್ರ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಚಿನ್ನು ಅನ್ನೋರು ಕೇಳ್ತಾ ಇದ್ದಾರೆ ಸಿಸ್ ನೀವು ಏನು ಎಜುಕೇಷನ್ ಮಾಡಿದ್ದೀರಾ ಅಂತ. ಸೊ ನಾನು ಡಿಪ್ಲೊಮಾ ಮಾಡಿದ್ದೀನಿ ಎಲೆಕ್ಟ್ರಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪ್ಲೊಮಾ ಮಾಡಿದ್ದೀನಿ. ಕನ್ನಡದಲ್ಲಿ ಗ್ರಾಜುಯೇಷನ್ ಅಂದರೆ ಲೈಕ್ ಮಾಡಬೇಕು ಅಂತ ಇತ್ತು ಗ್ರಾಜುಯೇಷನು. ಕನ್ನಡ
ತಗೊಂಡು. ಬಟ್ ಅಷ್ಟೊತ್ತಿಗೆ ನಂಗೆ ಮದುವೆ ಆಗೋಯ್ತು. ಸೊ ಕನ್ನಡ ಅಂದರೆ ನಂಗೆ ತುಂಬ ಹೆಮ್ಮೆ ಇದೆ, ಕನ್ನಡದ ಬಗ್ಗೆ ತುಂಬಾ ಪ್ರೀತಿನೂ ಸಹ ಇದೆ. ಸೊ ಏನಾದರೂ ಒಂದು ಮಾಡಬೇಕು ಕನ್ನಡ ಭಾಷೆ, ಅದರಿಂದ ಏನಾದರೂ ಮಾಡಬೇಕು ಅನ್ನೋ ಆಸೆ ಅಂತೂ ಇದೆ. ನೋಡೋಣ, ನಾನೀಗ ಮಾತಾಡ್ತಾ ಇರೋ ವಿಧಾನನೇ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ. ಗೊತ್ತಿಲ್ಲ ಭಗವಂತ ಯಾವ ರೂಪದಲ್ಲಿ ಏನು ವರ ಕೊಡ್ತಾನೋ, ಕಾದು ನೋಡೋಣ. ಸೊ ನೆಕ್ಸ್ಟ್ ಬಂದು ಧನು ಸಿದ್ದು ಅಂತ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಮಗನ ನೇಮ್ ಏನು ಮತ್ತು ನಿಮ್ಮ ತವರು ಮನೆ ಎಲ್ಲಿ ಇರೋದು? ನನ್ನ ಮಗನ ನೇಮು ಪರ್ಯಂತ್ ಅಥರ್ವ. ಪರ್ಯಂತ್ ಅಂದರೆ ಬುದ್ಧನ ಇನ್ನೊಂದು ಹೆಸರು. ಸೊ ನನ್ನ ಮಗನಿಗೆ ಫಸ್ಟ್ ನಾವು ಬೇರೆ ಹೆಸರಿಟ್ಟಿದ್ವಿ, ಪ್ರೀತಮ್ ಸಾಯಿ ಕೃಷ್ಣ ಅಂತ ನಾಮಕರಣ ವಿಡಿಯೋದಲ್ಲಿ. ಆವಾಗ ಲೈಕ್ ಅದು ಆ ನೇಮು ಅವನಿಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ, ತುಂಬ ಕೋಪ ಮಾಡ್ಕೊತಾ ಇದ್ದ. ಸೊ ಅದಾದಮೇಲೆ ನಮ್ಮ ಅಣ್ಣ ನನ್ನನ್ನು ಅಸ್ಟ್ರಾಲಜಿ ಇರ್ತಾರಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋಗಿ ನೇಮ್ ಎಲ್ಲ ಚೇಂಜ್ ಮಾಡಿದಾಗ ನಮಗೆ ಪರ್ಯಂತ್ ಅಥರ್ವ ಅಂತ ಬಂತು. ಸೊ ಪರ್ಯಂತ್ ಅಥರ್ವ ನಾವು ನೇಮ್ ಚೇಂಜ್ ಮಾಡಿದ ಮೇಲೆ ಕಂಪ್ಲೀಟ್ಲಿ ಪರ್ಯಂತ್. ನನ್ನ ಮಗ ತುಂಬ ಸೈಲೆಂಟ್ ಆದ, ಆಮೇಲೆ ತುಂಬ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅವನಿಗೆ. ಈ ಏಜ್ಗೆ ಒಂದೊಂದ್ಸತಿ ನಾನಾದರೂ ಮಿಸ್ಟೇಕ್ ಮಾಡ್ತೀನಿ, ಬಟ್ ಕನ್ನಡ ನನಗಿಂತ ತುಂಬ ಚೆನ್ನಾಗಿ ಅವನು ಬರೀತಾನೆ, ಓದ್ತಾನೆ. ಆಬ್ವಿಯಸ್ಲಿ ಕನ್ನಡ ಅಂದಮೇಲೆ ನಮಗೆ ಮಾತೃಭಾಷೆ, ಅದು ನಾವು ಚೆನ್ನಾಗಿ ಬರೀತಾನೆ. ಆದರೆ ಹಿಂದಿನೂ ಅಷ್ಟೇ, ನೀವು ನಂಬಲ್ಲ, ಔಟ್ ಆಫ್ ಔಟ್ ತೆಗ್ದಿದ್ದಾನೆ. ಖುಷಿ ಆಗುತ್ತೆ. ಅದ್ರ ಬಗ್ಗೆ ಜಾಸ್ತಿ ಹೇಳಿದ್ರೆ ಏನಂತೀವಿ, ಕೊಚ್ಕೋತಾರೆ, ಹಂಗೆಲ್ಲ ಅನ್ಕೋತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ಕೊಳ್ಳೋದಿಲ್ಲ. ಸೊ ನನ್ನ ಮಗನ ಹೆಸರು ಪರ್ಯಂತ್ ಅಥರ್ವ. ಅವನ ಹೆಸರಿಗೆ ಮೀನಿಂಗ್ ಏನು ಅಂತಂದರೆ ಬುದ್ಧನ ಇನ್ನೊಂದು ಹೆಸರು. ಸೊ ಬುದ್ಧ ಎಷ್ಟು ಶಾಂತಿ ಮೂರ್ತಿರು, ತುಂಬ ಬುದ್ಧಿವಂತರು. ಸೊ ಆ ಥರ ಆಗಲಿ ಅನ್ನೋ ಒಂದು ಆಸೆ. ಮತ್ತು ನಿಮ್ಮ ತವರು ಮನೆ ಎಲ್ಲಿರೋದು? ನಮ್ಮ ತವರು ಮನೆ ಇರೋದು ಹೊಸಕೋಟೆ ಹತ್ರ. ರೀಸೆಂಟಾಗಿ ಹೋಗೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಮದುವೆ ಆದಮೇಲೆ ಒಂದು ವಾರಕ್ಕೆಲ್ಲ ಓಡೋಗ್ತಾ ಇದ್ದೆ, 2 ವಾರಕ್ಕೆಲ್ಲ ಓಡೋಗ್ತಾ ಇದ್ದೆ, ತಿಂಗಳು ಓಡೋಗ್ತಾ ಇದ್ದೆ. ಇವಾಗ ಹಬ್ಬಕ್ಕೆ ಹೋಗೋಕ್ಕೂ ನಂಗೆ ಟೈಮ್ ಆಗ್ತಾ ಇಲ್ಲ. ನೋಡಿ, ಇವತ್ತು ಸಾಟರ್ಡೆ, ನೀವು ನಂಬಲ್ಲ, ಇವತ್ತು ಅಮ್ಮನ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ, ಸತ್ಯನಾರಾಯಣ ಸ್ವಾಮಿ ಪೂಜೆ. ಶ್ರಾವಣದಲ್ಲಿ ವರ್ಷ ಮಾಡ್ತಾರೆ. ನಾನು ಹಾಕಿದ್ದೀನಿ ಎಷ್ಟೋ ವಿಡಿಯೋಗಳಲ್ಲಿ, ಹೋಗಿ ನೋಡಿ. ಕರೆದಿದ್ದಾರೆ, ಬಟ್ ಹೋಗೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ನನ್ನ ಮಗನಿಗೆ ಸ್ಕೂಲ್ ಇದೆ. ಸ್ಕೂಲ್ ಬಿಟ್ಟು ನಾನು ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಸೊ ಹೀಗೆ ಪರಿಸ್ಥಿತಿಗಳು ಅನುಕೂಲ ಕೊಡೋದಿಲ್ಲ. ಸೊ ಹಬ್ಬಕ್ಕೂ ಹೋಗೋಕ್ಕಾಗ್ತಾ ಇಲ್ಲ. ನಮ್ಮ ತವರು ಮನೆ ಇರೋದು ಹೊಸಕೋಟೆ ಹತ್ರ. ಆಮೇಲೆ ತವರು ಮನೆ ತವರಲ್ಲಿ ನಾನು ಹುಟ್ಟಿರೋದು ತುಂಬ ಹೆಮ್ಮೆ ಇದೆ. ಇಂಥ ಮನೆಗೆ ಸೊಸೆಯಾಗಿ ಬಂದಿರೋದು ನಂಗೆ ಇದಕ್ಕಿಂತ ಹೆಚ್ಚು ಹೆಮ್ಮೆ ಇದೆ. ಓಕೆನಾ? ಯಾವ ಊರಿನವರು ನೀವು ಅಕ್ಕ? ಈ ಥರ ಶಾಂತ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಸೊ ಹೇಳಿದ್ನಲ್ಲ ಸಿಸ್ಟರ್, ಚಾಪುರದ ಹತ್ರ ಒಂದು ಪುಟ್ಟ ಹಳ್ಳಿ. ನಿಮ್ಮ ಸ್ಯಾರಿ ಕತೆ ಮುಗಿಸಿದ್ರೆ ಸಾಕು. ನಾನು ಫಸ್ಟ್ ಡೇ ಈ ಕಮೆಂಟ್ ನೋಡಿ ಅದು ಎಷ್ಟು ನಗ್ದಿದ್ದೀನೋ ಗೊತ್ತಿಲ್ಲ ಫ್ರೆಂಡ್ಸ್. ಅಕ್ಕ ಫಸ್ಟ್ ನಿಮ್ಮ ಸ್ಯಾರಿ ಕತೆ ಮುಗಿಸಿದ್ರೆ ಸಾಕಕ್ಕ ಅಂತ. ಸ್ಯಾರಿ ಕತೆ ಯಾರು ಡ್ರ್ಯಾಗ್ ಮಾಡ್ತಾ ಇಲ್ಲ ಸಿಸ್. ಸ್ಯಾರಿ ತಗೊಂಡಿರೋರು ಅವ್ರು ಏನು ನಡೆಸ್ಬೇಕೋ ಅದು ನಡೆಸ್ತಾ ಇದ್ದಾರೆ. ಸ್ಯಾರಿ ಸೆಲ್ಲರ್ ಏನಿದಾರಲ್ಲ ಅವ್ರ ಪಾಡಿಗೆ ಸೈಲೆಂಟ್ ಆಗಿದ್ದಾರೆ. ಸೈಲೆಂಟ್ ಆಗಿರಬೇಕು ಅಂದರೆ ಅದಕ್ಕೆ ರೀಸನ್ ಇರುತ್ತೆ. ಸೊ ಇದು ಇಷ್ಟು ಬಂದಿರೋ ಕ್ವಶನ್ಸ್, ಓಕೆನಾ? ಅಷ್ಟೇ, ಇನ್ಯಾವುದೋ ಅಷ್ಟು ಕ್ವಶನ್ಸ್ ಬಂದಿಲ್ಲ. ಆಮೇಲೆ ಇನ್ನೊಂದಷ್ಟು ಜನ ಹೇಳಿದ್ದಾರೆ ನಿಮ್ದು ಇದು ಸ್ವಂತ ಮನೆನಾ? ಅದನ್ನ ಆ ಪೋಸ್ಟ್ಗೆ ಹಾಕಿಲ್ಲ, ಅದು ಬಿಟ್ಟು ನಾನು ಡೈಲಿ ಬ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತೀನಲ್ಲ, ಅಲ್ಲಿ ಕ್ವಶನ್ಸ್ ಥರ ಬಂದಿರೋದು ನಾವಿವಾಗ ಇರೋ ಈ ಮನೆ ರೆಂಟಾ ಓನಾ ಅಂತ ಹೇಳಿ. ಸೊ ಇದು ನಮ್ಮದು ಓನ್ ಹೌಸ್. ಸೊ ಕೆಳಗಡೆ ನಮ್ಮ ಭಾವ ಅವ್ರು ಇರ್ತಾರೆ, ಅಂದರೆ ನಮ್ಮ ಯಜಮಾನ್ರವರ ಅಣ್ಣ. ಸೊ ನಾವು ಮೇಲ್ಗಡೆ ಇರ್ತೀವಿ ಈ ಥರ. ಸೊ ಇನ್ನು ಮಿಕ್ದವರೆಲ್ಲನೂ ಒಂದೊಂದು ಹತ್ರ, ಅಂದರೆ ಇದೇ ಊರಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಇನ್ನೊಬ್ಬರು ನಮ್ಮ ದೊಡ್ಡ ಭಾವ ಬಂದುಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿದ್ದಾರೆ. ಸೊ ಹೀಗೆ ಫ್ಯಾಮಿಲಿ. ಸೊ ಇದಿಷ್ಟು ಕ್ವಶನ್ಸ್. ಆಮೇಲೆ ಇನ್ನೊಬ್ರು ಒಂದು ಕಮೆಂಟ್ ಮಾಡಿದ್ರು, ಅದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ಆ್ಯಸ್ ಎ ಪಾಸಿಟಿವ್ ವೇ. ಅವ್ರು ಹೇಳಿದರು ಸ್ಯಾರಿ ಎಲ್ಲ ನನ್ನ ಯಜಮಾನ್ರು ಸ್ಯಾರಿ ಎಲ್ಲ ಕೊಡಿಸಿದ್ರು ಅಂತ ಹೇಳಿ ಆ ವಿಡಿಯೋಗೆ ಅವ್ರು ಕಮೆಂಟ್ ಹಾಕಿದ್ದಾರೆ. ಮೋಸ್ಟ್ಲಿ ನಿಮಗೆ ಸರ್ಕಾರದಿಂದ ಬರುವಂತಹ 2,000 ಬಂದಿರಬೇಕಲ್ವಾ ಅಕ್ಕ ಅಂತ. ನಿಜ ಹೇಳ್ತೀನಿ, ಸರ್ಕಾರದಿಂದ ಇದುವರೆಗೂ ಒಂದು ಸಿಂಗಲ್ ರೂಪಿ ನಾನು ತಗೊಂಡಿಲ್ಲ. ಯಾಕೆ ಅಂತಂದರೆ ನಮ್ಮ ಯಜಮಾನರು ಸ್ವಲ್ಪ ಸ್ವಾಭಿಮಾನಿ ಜಾಸ್ತಿ, ಯಾರ ಹತ್ರನೂ ಕೈ ಅಡ್ಡೋದಿಲ್ಲ. ಇವನ್ ನಾನು ಅಷ್ಟೇ, ಕೈ ಚಾಚಿ ಯಾರ ಹತ್ರ ಏನೂ ಕೇಳಕ್ಕೆ ನಮ್ಗೆ ಇಷ್ಟನೂ ಆಗೋದಿಲ್ಲ. ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ದುಡಿಯೋಕ್ಕೆ ದುಡ್ಕೊಂಡು ತಿನ್ನೋಣ ಅನ್ನೋ ಥರ ನಮ್ಮ ಒಂದು ಭಾವನೆ. ರೇಷನ್ ಕಾರ್ಡ್ ಮಾಡಿಸಿದ್ದೀವಿ, ಯಾಕೆ ಅಂದರೆ ರೇಷನ್ ಬರುತ್ತೆ, ಓಕೆನಾ? ಅದನ್ನು ಹಾಳು ಮಾಡಲ್ಲ, ನಾವು ತಿಂತೀವಿ. ರೇಷನ್ಗೆ ದುಡ್ಡು ಅಂತ ಕೊಡ್ತಾರೆ ಗೊತ್ತಾ, ಅದನ್ನು ನಾವು ತೊಗೊಂಡಿಲ್ಲ. ಆಮೇಲೆ ರೇಷನ್ ಕಾರ್ಡ್ಗೆ 2,000 ಅದನ್ನು ತೊಗೊಂಡಿಲ್ಲ.
ಬಿಕಾಸ್ ಆಫ್ ನಾನಾದರೂ ಹೇಳ್ತೀನಿ ರೀ ತಗೊಳ್ಳೋಣ ಬಿಡ್ರಿ ಏನ್ರಿ ಎಲ್ಲರೂ ಕೊಡ್ತಾ ಇದಾರಲ್ವಾ, ನಾವು GST ಎಲ್ಲ ಕಟ್ತೀವಿ, ನಾವು ತಗೊಳ್ಳೋಣ ಅಂತ ಹೇಳಿ ನಮ್ಮ ಯಜಮಾನ್ರಿಗೆ ಹೇಳಿದಾಗ ನಮ್ಮ ಯಜಮಾನ್ರು ಒಂದೇ ಮಾತು ಹೇಳಿದ್ರು, ನೋಡು ಭಗವಂತ ನಿನಗೆ ತಿನ್ನಕ್ಕೆ ಕೊಟ್ಟಿದ್ದಾನಲ್ವಾ, ಇರಕ್ಕೆ ಮನೆ ಕೊಟ್ಟಿದ್ದಾನೆ, ಅದೂ ಇಲ್ಲದೆ ಇರೋ ಬಡವ್ರು ಇರ್ತಾರಲ್ಲ ಅಂಥವ್ರು ತಗೊಳ್ಳಿ ಆ 2,000 ನಿನಗೆ ಬೇಡ ಅಂತ. ಯಾರೂ ಈ ಥರ ಮಾತು ಹೇಳಲ್ಲ, ನಮ್ಮ ಯಜಮಾನ್ರು ಹೇಳಿದ್ದಾರೆ. ಇದಕ್ಕೆ ಇನ್ನೇನು ಕಮೆಂಟ್ ಬರ್ತಾವೋ ನಂಗೆ ಗೊತ್ತಿಲ್ಲ, ಬಟ್ ಅವರು ಅಷ್ಟು ಸಾಫ್ಟ್ ಕಾರ್ನರ್ ಆಗಿರೋದಕ್ಕೇನೆ ನಾವಿಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು. ಸೊ ಅವ್ರಿಗೂ ಅಷ್ಟೇ, ನಾವಿರೋದು ಸತ್ಯದ ದಾರಿಲಿ ನಡಿಬೇಕು, ಕೊಡೋದು ಬಿಡೋದು ಭಗವಂತನ ಇಚ್ಛೆ, ಈ ಥರನೇ ನಾವು ಜೀವನ ಮಾಡ್ತಾ ಇರೋದು. ಸರ್ಕಾರದಿಂದ ಆಗಲಿ 1 ರೂಪಾಯಿ ನಾನು ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ. ಬೇಕಂದರೆ ನಿಮಗೆ ಹೆಂಗದು ಹೇಳೋದು, ನನ್ನ ಬ್ಯಾಂಕ್ ಡೀಟೇಲ್ಸೇ ಬೇಕಾದ್ರೆ ತೋರಿಸ್ಬಿಡ್ತೀನಿ. ನಾನು 1 ರೂಪಾಯಿ ಸರ್ಕಾರದಿಂದ 2-2 ಸಾವಿರ ಆಗಲಿ ಅದು ಏನೂ ತಗೋತಾ ಇಲ್ಲ. ಸರ್ಕಾರದಲ್ಲಿ ಲೋನ್ಗಳು ಅದು ಎಲ್ಲ ಕೊಡ್ತಾರೆ, ಸೊ ಅದೂ ಸಹ ನಾವು ತಗೊಂಡಿಲ್ಲ. ಇಲ್ಲದೇ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇನೆ. ಸೊ ನಮಗಾದರೂ ದೇವರು ಸ್ವಲ್ಪ ಕೊಟ್ಟಿದ್ದಾನೆ, ಏನೂ ಕೊಡದೇ ಇರೋರಿಗೆ ಅದಾದರೂ ಹೆಲ್ಪ್ ಆಗಲಿ ಅಂತ ಹೇಳಿ ಅಷ್ಟೇನೆ. ಹಾಗಂತ ಇವಾಗ ನಾವು ತಗೋತಾ ಇರೋರೆಲ್ಲ ಏನಕ್ಕ ಅಂದರೆ ಅದು ನಿಮ್ಮ ಇಷ್ಟ, ನಿಮಗೇನು ಪರಿಸ್ಥಿತಿ ಇದೆಯೋ ನೀವು ತಗೋತಾ ಇದ್ದೀರಾ. ಬಟ್ ನನಗೆ ನಾನೇ ನಮ್ಮ ಯಜಮಾನ್ರ ಹತ್ರ ಮಾಡಿಸ್ರಿ ಅಂದ್ರೂ ಅವರು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಮಾಡ್ಸೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವರೂ ಒಂದು ಪಕ್ಷದ ಕಾರ್ಯಕರ್ತರು. ಸೊ ಬ್ಯಾಂಕಲ್ಲಿ ವರ್ಕ್ ಮಾಡೋದು ಅವರು ಫ್ಯಾಷನ್ ಆಗಿ ತೊಗೊಂಡಿದ್ದಾರೆ, ಪರ್ಸ್ನಲ್ ಆಗಿ ಅವರು ಕಾರ್ಯಕರ್ತರು ಒಂದು ಪಕ್ಷಕ್ಕೆ. ಸೊ ಇಲ್ಲಿ ಪಕ್ಷದ ವಿಚಾರ ಬೇಡ, ಸೊ ಹಾಗಾಗಿ ಬೇಡ ಅಂತಲೇ ಹೇಳ್ತಾರೆ. ಸೊ ಇದಿಷ್ಟು Q&A. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ನಿಮ್ಮೆಲ್ರಿಗೂ ಒಂದು ಸ್ವಲ್ಪ ಕ್ವಶನ್ಸ್ ಅನ್ನೋದಿತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೋತಾ ಇರಿ, ಬ್ಲೆಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.